ನನ್ನ ಹೆಸರು ಡಾಕ್ಟರ್ ರವೀಂದ್ರನಾಥ್ ಐತಾಳ್ ಅಂತ. ನಾನು ಆಯುರ್ವೇದಿಕ್ ಡಾಕ್ಟರ್ ವೃತ್ತಿಯಲ್ಲಿ. ಇದು ಹಾವು ಸಾಕುವಂಥದ್ದು ನಂದು ಹವ್ಯಾಸ ಇದು. ಸೊ ಮೊದಲು ಹಾವೆಲ್ಲ ಇಲ್ಲಿ ಪುತ್ತೂರಿನಲ್ಲಿ 30 ವರ್ಷ ಹಿಂದೆ ಯಾರು ಹಿಡಿಯೋರಿರಲಿಲ್ಲ, ಹಾಗೆಲ್ಲ ಕೊಂದಾಗ್ತಾಯಿದ್ರು. ಸೊ ನಾನು ಅದು ಉಳಿಸ್ಬೇಕು ಅಂತ ತಿಳ್ಕೊಂಡು ಇದು ಮಾಡಿದೆ. ಒಂದಿಬ್ಬರ ಹತ್ರ ಕೇಳುವಾಗ ಅವರು ಅದು ಬೇಡ, ಒಳ್ಳೆಯದಲ್ಲ, ನಾವು ಹಿಡಿಯೋರು ಬಿಟ್ಟಿದ್ದೇವೆ ಅಂತ ಹೇಳಿದರು. ಅದನ್ನು ಚಾಲೆಂಜಾಗಿ ತೊಗೊಂಡೆ. ಸೊ ಸಾಯ್ಲಿಕ್ಕೆ ರೆಡಿಯಾಗಿ ಈ ಫೀಲ್ಡಿಗೆ ಇಳಿದೆ ನಾನು. ಒಂದು ಹಾವು ಉಳಿಸೋದು, ಇಲ್ಲ ನಾನು ಸಾಯೋದು ಅಂತ ತಿಳ್ಕೊಂಡು. ಸೊ ಆ ಮೂಕಜೀವಿಗೆ ಏನಾಗಬಾರ್ದಂತ ಹಾಗೆ ಫೀಲ್ಡಲ್ಲಿ ಡೊಂಬರಡದಲ್ಲಿ ಹಿಡಿಯೋದು ನೋಡಿಕೊಂಡು ಅದೇ ಒಂದು ನ್ಯಾಕನ್ನು ಡೆವಲಪ್ ಮಾಡಿಕೊಂಡು ನನ್ನದೇ ಆದ ಮೆಥಡ್ ನಾನು ಹಿಡಿಯೋದು ಶುರು ಮಾಡಿದೆ. ಹಿಡಿದು ಕಾಡಿ ಬಿಡಲಿಕ್ಕೆ ಶುರು ಮಾಡಿದೆ. ಪ್ರತಿ ಜಾತಿ 2 ಹಾವು ಸಾಕಲಿಕ್ಕೆ ಶುರು ಮಾಡಿದೆ. ಆಮೇಲೆ ಇಲಾಖೆಯಿಂದ ತೊಂದರೆ ಬಂತು. ಆಮೇಲೆ ಇಲಾಖೆಯಿಂದ ಪರ್ಮಿಷನ್ ತೊಗೊಂಡೆ 87ರಲ್ಲಿ ಪ್ರತಿ ಜಾತಿ 2 ಹಾವು ಸಾಕಲಿಕ್ಕೆ ಮಾಹಿತಿ ಕೊಡಲಿಕ್ಕೆ. ಆಮೇಲೆ ಪ್ರತಿ ಮಂತು ನಾನು ರಿಪೋರ್ಟ್ ಕೊಡ್ತಾಯಿದ್ದೀನಿ. ಇದು ಕಾಮನ್ ಸ್ಯಾಂಡ್ ಬೋವ್ ಅಂತ ಹೇಳ್ತಾರೆ. ಇರ್ತಲೆ ಹಾವು, 2 ತಲೆ ಹಾವು ಅಂತ ಹೇಳ್ತಾರೆ. ಆ್ಯಕ್ಚುಲಿ ಇಲ್ಲಿ ಕಣ್ಣು ಮೂಗು ಬಾಯೆಲ್ಲ ಇದೆ. ಇದು ಬಾಲ ತಲೆ ಹಾಕಿ ಕಾಣುತ್ತೆ. ಇಲ್ಲಿ ಕಣ್ಣು ಮೂಗು ಯಾವುದೂ ಇಲ್ಲ. ಜನ ತಪ್ಪು ತಿಳ್ಕೊಳ್ತಾರೆ, 6 ತಿಂಗಳು ಆ ಕಡೆ 6 ತಿಂಗಳು ಈ ಕಡೆ ಹೋಗುತ್ತೆ ಅಂತ. ಹಾಗಿಲ್ಲ. ಎದುರುಗಡೆ ತಡೆ ಕೊಟ್ಟರೆ ಹಿಂದ್ಗಡೆ ಹೋಗುತ್ತೀವಿನ, ಹಿಂದ್ಗಡೆ ಡೈರೆಕ್ಟ್ ಹೋಗ್ಲಿಕ್ಕೆ ಆಗೋದಿಲ್ಲ. ಇದು ಮರಿ ಇಡುವಂಥದ್ದು. ಸುಮಾರು 8ರಿಂದ 12 ಮರಿ ಇಡುತ್ತೆ. ಇಲಿಯನ್ನು ತಿನ್ನುತ್ತೆ, ಇದು ಮೇನ್ ಆಹಾರ. ಸೊ ಇದುವರೆಗೆ ನಾನು 289 ಕಾಳಿಂಗ ಸರ್ಪವನ್ನು ಹಿಡಿದ್ದೇನೆ. ಮತ್ತು ಉಳಿದ ವಿಷಯದ ಹಾವುಗಳನ್ನು ನಾನು ಲೆಕ್ಕ ಇಡಲಿಲ್ಲ, ಯಾಕಂದ್ರೆ ಕಾಳಿಂಗ ಸರ್ಪ ಕಚ್ಚಿದ್ರೆ ಸ್ಪಾಟ್ ಇತ್ತು. ಸೊ ಅದಕ್ಕೋಸ್ಕರ ನಾನು ಲೆಕ್ಕ ಇಟ್ಟಿದ್ದೇನೆ. ಆಮೇಲೆ ಮೈಸೂರು ಝೂವಿನಲ್ಲಿ 2 ಕಿಂಕೊಬ್ಬರಕ್ಕೆ ನಾನೇ ಟ್ರೀಟ್ಮೆಂಟ್ ಕೊಟ್ಟಿದ್ದೇನೆ. ಮಂಗಳೂರಲ್ಲಿ ಪಿಲಿಕುಳದಲ್ಲಿ 2 ಕಿಂಕೊಬ್ಬರಕ್ಕೆ ಟ್ರೀಟ್ಮೆಂಟ್ ಕೊಟ್ಟಿದ್ದೇನೆ. ಮತ್ತು ಪರಿಸಿನಿ ಕಡವು ಸ್ನೇಕ್ ಪಾರ್ಕ್ ಕೇರಳದಲ್ಲಿ 4 ಕಿಂಕೊಬ್ಬರಕ್ಕೆ ಟ್ರೀಟ್ಮೆಂಟ್ ಕೊಟ್ಟಿದ್ದೇನೆ. ಅಲ್ಲಿ ವೆಟರ್ನರಿ ಡಾಕ್ಟರ್ ಆಗೋದಿಲ್ಲ ಅಂತ ಹೇಳಿದರೆ ನಾನು ಕ್ಯೂರ್ ಮಾಡ್ತೇನೆ. ಸೊ ಇದು ನನ್ನ ಸ್ಪೆಷಲ್. ಅಲ್ಲದೆ ಹಾವುಗಳಿಗೆ ಪಿಟ್ಟಾದರೂ ಕೂಡ ನಾನು ಹಾವಿಗೆ ಟ್ರೀಟ್ಮೆಂಟ್ ಕೊಡ್ತೇನೆ. ಸೊ ಹಾಗೆ ಊರಲ್ಲೆಲ್ಲ ಪಿಟ್ಟಾದ ಹಾವುಗಳಿದ್ದರೆ ತಂದು ಕೊಡ್ತಾರೆ, ಇಲ್ಲಿ ಗುಣ ಮಾಡಿ ಬಿಡ್ತೇನೆ. ಮತ್ತು ಮೊಟ್ಟೆಗಳೆಲ್ಲ ಕೆಲಸ ಮಾಡೋ ಸಿಗುತ್ತೆ, ಅದೆಲ್ಲ ಡ್ಯಾಮೇಜ್ ಬಿಸಾಡ್ತಿದ್ರು. ಈಗ ನಾನಿಲ್ಲಿ ಮರಿ ಮಾಡಲಿಕ್ಕೆ ಶುರುವಾದ ಮೇಲೆ ನಾನೇ ಇಲ್ಲಿ ಕೃತಕ ಕಾವು ಕೊಟ್ಟು ಮರಿ ಮಾಡ್ತೇನೆ. ಹಾಗೆ ಪ್ರತಿ ವರ್ಷ ನನಗೊಂದು 1000ವರೆಗೂ ಮೊಟ್ಟೆ ಬರುತ್ತೆ ಬೇರೆ ಬೇರೆ ಜಾತಿ ಹಾವಿಗೆ. ಎಲ್ಲ ಇಲ್ಲಿ ಕೃತಕ ಕಾವು ಕೊಟ್ಟು ಮರಿ ಮಾಡಿ ಪುನಃ ಕಾಡಿಗೆ ಬಿಡ್ತೇವೆ. ಸೊ ಅದನ್ನ ಲೆಕ್ಕವೇ ಇರಲಿಲ್ಲ, ಯಾಕಂದ್ರೆ ಪ್ರತಿ ವರ್ಷ ಮಾಡ್ತಾ ಇರ್ತೇನೆ. ಯಾಕಂದರೆ ನಾನು ಯಾವುದೇ ಗಿನ್ನೆಸ್ ರೆಕಾರ್ಡ್ ಮಾಡ್ತಾ ಇಲ್ಲ. ನನ್ನ ಸ್ಯಾಟಿಸ್ಫ್ಯಾಕ್ಷನಿಗೆ ಒಂದು ಪರಿಸರಕ್ಕೆ ನಾವು ಉಳಿಸ್ಬೇಕಂತ. ಅದರಿಂದಾಗಿ ನಾನು ರೆಕಾರ್ಡ್ ಇಟ್ಟದ್ದು ಬರೀ ಕಿಂಕೊಬ್ಬರ ಮಾತ್ರ. ಯಾಕಂತ ಹೇಳಿದರೆ ಅದು ಕಚ್ಚಿ ಸ್ಪಾಟ್ ಇತ್ತು. ಎಷ್ಟನೇ ಹಾವು ಹಿಡಿಯುವಾಗ ನಾನು ಸಾಯ್ತೇನೆ ಅಂತ ಒಂದು ಸುಮ್ಮನೆ ಹೀಗೆ ಕುತೂಹಲಕ್ಕೆ ನಾನು ಇದು ಮಾಡಿದ್ದೇನೆ ಅಷ್ಟೇ. ಬ್ಲ್ಯಾಕ್ ಸ್ಯಾಂಡ್ ಬೋವ್ ಅಂತ. ಹಾಗೆ ನೀವು ನೋಡಿದ್ದು ಕಾಮನ್ ಸ್ಯಾಂಡ್ ಬೋವ್, ಇದು ಬ್ಲ್ಯಾಕ್ ಸ್ಯಾಂಡ್ ಬೋವ್. ಮೈ ಎಲ್ಲ ಸ್ವಲ್ಪ ವೈಪನ್ ಆಗಿದೆ, ಅದು ವೈಪರಲ್ಲಿ ರೌಂಡ್ ಬರುತ್ತೆ. ಇದು ಅಡ್ಡದಿಡ್ಡಿಯಾಗಿದೆ, ಬಾಡಿ ಸ್ವಲ್ಪ ರಫ್ ಇದೆ. ಇದು ಮರಿ ಇಡುವಂಥದ್ದು. ಇವೆಲ್ಲ ನೋವು ಮಾಡಿದರೆ ಏನೂ ಮಾಡೋದಿಲ್ಲ, ಬೇರೆ ಪಾಪದ ಹಾವು. ರಾತ್ರಿ ಸಂಚಾರ. ಇದು ಪೈಥಾನ್ ಅಂದರೆ ಹೆಬ್ಬಾವು. ಇದು ಕಪ್ಪೆಯನ್ನು ತಿನ್ನುವುದೇ ಇಲ್ಲ, ಬೇರೆ ಎಲ್ಲ ಪ್ರಾಣಿ ಪಕ್ಷಿಗಳನ್ನು ತಿನ್ನುತ್ತೆ. ಪ್ರಾಣಿ ಅಥವಾ ಪಕ್ಷಿಯನ್ನು ಹಿಡಿದು ಲಾಕ್ ಹಾಕಿ ಸಾಯಿಸಿ ಆಮೇಲೆ ತಲೆಯಲ್ಲಿದೆ ನೋಡಿ ತಲೆಯಿಂದ ತಿನ್ನುತ್ತೆ. ಯಾವತ್ತೂ ಕೈ ಕಾಲಿಂದ ಹಿಂದುಗಡೆಯಿಂದ ತಿನ್ನುವುದಿಲ್ಲ, ಎದುರುಗಡೆಯಿಂದ ತಿನ್ನುವಂಥದ್ದು. ಜೀವಂತ ತಿನ್ನುವುದೇ ಇಲ್ಲ, ಸಾಯಿಸಿದ ಮೇಲೆ ತಿನ್ನುವಂಥದ್ದು. ಅದೇ ಸಾಯಿಸಿ ಅದೇ ತಿನ್ನುವಂಥದ್ದು. ಇದರ ವಿಶೇಷ ಅಂದರೆ ಇದು ಮೊಟ್ಟೆ ಇಟ್ಟು ಕಾವು ಕೊಟ್ಟು ಮರಿ ಮಾಡುತ್ತೆ. ಬೇರೆಲ್ಲವೂ ಮೊಟ್ಟೆ ಇಟ್ಟು ಹೋಗ್ತವೆ, ಬಟ್ ಇದು ಮೊಟ್ಟೆ ಇಟ್ಟ ಮೇಲೆ 60 ದಿನ ಅದಕ್ಕೆ ಸುತ್ತಾಕಿ ಕಾವು ಕೊಡುತ್ತೆ. ಮಧ್ಯೆ ಡಿಸ್ಟರ್ಬ್ ಮಾಡಿ ಅದನ್ನ ಓಡಿಸಿದರೆ ಪುನಃ ಬಂದು ಕಾವು ಕೊಡೋದಿಲ್ಲ, ಆ ಮೊಟ್ಟೆ ಎಲ್ಲ ಡ್ಯಾಮೇಜ್ ಆಗುತ್ತೆ. ಹೆಬ್ಬಾವು ಗುರುತಿಲ್ಲ, ಬಹಳ ಈಸಿ. ಅದರ ತಲೆಯಲ್ಲಿ ಒಂದು ಉದ್ದ ನಾಮ, ಬಿಳಿ ಗೆರೆ ಇದೆಲ್ಲ ಮಧ್ಯದಲ್ಲಿ, ಅದು ಬಹಳ ಈಸಿ ಐಡೆಂಟಿಫಿಕೇಶನ್ ಮಾಡಲಿಕ್ಕಾಗುತ್ತೆ. ಕಲರ್ ಸ್ವಲ್ಪ ಹಳದಿ ಬಿಳಿ ಎಲ್ಲ ಬರ್ಬೋದು. ಇದೀಗ ಪೊರೆಗೆ ಬಂದಿದೆ, ಅದರಿಂದ ಸ್ವಲ್ಪ ಡಲ್ ಇದೆ, ಕಪ್ಪಾಗಿದೆ. ಪೊರೆ ತೆಗೆದ್ರೆ ಒಳ್ಳೆ ಹಳದಿ ಬಣ್ಣ ಬರುತ್ತೆ. ಎಲ್ಲ ಕಡೆ ಸಿಟಿ ಒಳಗಿದೆ, ಸಿಟಿ ಹೊರಗೂ ಇದೆ. ಕಾಮನ್ ಇದು. ಬುಕ್ಕಲ್ಲಿ ಮಾತ್ರ ಎಂಡೇಂಜರ್ಡ್ ಹಾಕಿದರೆ ಅದು ಕಾಮನ್, ನಮ್ಗೆ ಬೇಕಷ್ಟು ಸಿಗುತ್ತೆ ಹಾವು. ಈಗ ಅಂತ ಹೊಡೆಯೋದು ಕಮ್ಮಿ ಆಯ್ತಲ್ಲ, ಎಲ್ಲ ಕಡೆ ಇಲ್ಲದಿದ್ರು ಕೂಡ ಬೇಕಷ್ಟಿತ್ತು. ಅದು ಯಾರೋ ಬೆಂಗಳೂರಲ್ಲಿ 4 ಮಾಡಿ ಮೇಲೆ ಕೂತು PhD ಮಾಡಿದ್ದಾರೆ, ರ್ಯಾರ್ ಅಂತ ಅಷ್ಟೇ. ವಾಸ್ತವವಾಗಿ ಕಾಮನ್, ಮೊದಲಿಂದ ಅಷ್ಟೇ ಕಾಮನ್. ನೋಡಿ ಎಷ್ಟು ಚಂದ ಸಕ್ ಮಾಡುತ್ತೆ, ಜಾ ಹೀಗೆ ಹೀಗೆ ಆಗುದು ಕ್ಲೀನಾಗಿ. ಇದೆಲ್ಲ ಸುಮ್ಮನೆ ಸ್ಟೇಟ್ಮೆಂಟ್ ಕೊಡೋದು ಪೇಪರ್. ನೀರು ಕುಡಿಲಿಕ್ಕೆ ಆಗುದಿಲ್ಲ, ಸಕ್ ಮಾಡ್ಲಿಕ್ಕೆ ಆಗುದಿಲ್ಲ. ನೋಡಿ ನೀರು ಎಷ್ಟು ಚಂದ ಖಾಲಿ ಆಗುತ್ತೆ. ಟ್ರಿಂಕೆಟ್ ಅಂತ ಹೇಳುವಂತ ಕನ್ನಡದಲ್ಲಿ ಏನಂತಾರೆ? ಕನ್ನಡದಲ್ಲಿ ಸರಿಯಾದ ಹೆಸರಿಲ್ಲ. ವಿಷಯದ ಒಂದು ಕುಂದಾಗಿದೆ. ಕಟ್ಟಿದ ಕೂಡಲೇ ಕಟ್ಟಿನ ಹಾವು ಅಂತೇಳಿ ಕುಂದಾಕಿ ಬಿಡ್ತಾರೆ. ನಿಜವಾಗಿ ಇದು ಕಟ್ಟಿನ ಹಾವಲ್ಲ. ಕಟ್ಟಿನ ಹಾವು ಫುಲ್ ಬ್ಲ್ಯಾಕಿಗೆ ಡಬಲ್ ಪಟ್ಟಿ ಬರುತ್ತೆ. ಇದನ್ನ ಮೌಂಟೇನ್ ಟ್ರಿಂಕೆಟ್ ಅಂತ ಇಂಗ್ಲೀಷಲ್ಲಿ ಹೇಳುವಂಥದ್ದು. ಕಾಮನ್ ನೇಮ್ ಟ್ರಿಂಕೆಟ್, ಮೌಂಟೇನ್ ಟ್ರಿಂಕೆಟ್ ಅಂತ ಹೇಳ್ತಾರೆ. ಇದು ನಾನ್ ಪಾಯ್ಸನ್ ಬ್ಯಾಂಡೆಡ್ ವುಲ್ ಸ್ನೇಕ್ ಅಂತ. ನೈಟ್ ಸಂಚಾರ, ಡೇ ಟೈಮ್ ಇಲ್ಲ. ಇದರಲ್ಲಿ ತಲೆಯಿಂದ ಬಾದವರೆಗೂ ಪ್ಯಾಂಟ್ಸ್ ಬರುತ್ತೆ. ಫುಲ್ ಬ್ಲ್ಯಾಕಿಗೆ ಡಬಲ್ ಪಟ್ಟಿ ಬಂದರೆ ಪಾಯ್ಸನಸ್ಸು, ಸಿಂಗಲ್ ಪಟ್ಟಿ ಬಂದರೆ ನಾನ್ ಪಾಯ್ಸನ್. ಇದು ಸಿಂಗಲ್ ಪಟ್ಟಿ ಇದೆ. ಇದು ಹೆಚ್ಚಾಗಿ ಮನೆಯಲ್ಲಿ ಇರುತ್ತೆ, ಹಲ್ಲಿ ತಿಂಡಿಗೆ ಬರ್ತದೆ ಮನೆಗೆ. ಇದು ಕಾಮನ್ ಟ್ರಿಂಕೆಟ್ ಸ್ನೇಕ್ ಅಂತ. ಇದು ತಲೆಯಿಂದ ಅರ್ಧ ಮೈವರೆಗೂ ಬ್ಯಾಂಡ್ಸ್ ಬರುತ್ತೆ ಮತ್ತು ಪ್ಲೈನ್ ಇರುತ್ತೆ. ಇದು ಇಲಿಯನ್ನು ಜಾಸ್ತಿ ಉಂಟು. ಇಲಿಯನ್ನು ಸುತ್ತಾಕಿ ಸಾಯಿಸಿ
ಮತ್ತೆ ತಲೆಯಿಂದ ನುಗ್ತಾ ಬರುತ್ತೆ. ಈ ಸಾಮಾನ್ಯ 10-15 ವರ್ಷ ಬದುಕುತ್ತೆ. ದೇಹದ 3 ಪಟ್ಟು ಸುತ್ತಳತೆ ಪ್ರಾಣಿ ಅಂತ ತಿನ್ನುತ್ತೆ. ನಡು ಹೊಟ್ಟೆ 3 ಪಟ್ಟು ಸುತ್ತಳತೆ. ಹಸಿರಾವು ಗ್ರೀನ್ ವೈನ್ ಸ್ನೇಕ್ ಅಂತ, ಇದು ಮೊಟ್ಟೆ ಇಡುದಿಲ್ಲ, ಡೈರೆಕ್ಟ್ ಮರಿ ಹಾಕುವಂಥದ್ದು. 8-12 ಮರಿ ಹಾಕುತ್ತೆ. ಇದು ಹಕ್ಕಿಗಳನ್ನ ಓತಿಗೆ ತವನ್ನೆಲ್ಲ ತಿಂದು ಬದುಕುವಂಥದ್ದು. ಕಪ್ಪೆಯನ್ನು ತಿನ್ನತ್ತೆ. ಮರದಲ್ಲೇ ವಾಸ. ಏಜ್ ಸಾಮಾನ್ಯ 15-20 ವರ್ಷ ಬರುತ್ತೆ. ಇದು ಫ್ಲೈಯಿಂಗ್ ಸ್ನೇಕ್. ಒಂದು ಮರದಿಂದ ಒಂದು ಮರಕ್ಕೆ ಗ್ಲೈಡಿಂಗ್ ಆಗುದು. ಹೇಳುವಾಗ ಮಾತ್ರ ಫ್ಲೈಯಿಂಗ್ ಸ್ನೇಕ್ ಅಂತ. ಗೋಲ್ಡನ್ ಟ್ರೀ ಸ್ನೇಕ್ ಅಂತ ಹೇಳ್ತಾರೆ. ಮರ ಹಾವು ಅಥವಾ ಹಾರು ಹಾವು ಅಂತ ಕೂಡ ಹೇಳ್ತಾರೆ ಹಳ್ಳಿಯಲ್ಲಿ. ಸೊ ಇದು ಓತಿಕೇತ ಬಾವಲಿ ಮರಿಗಳನ್ನೆಲ್ಲ ತಿಂದು ಬದುಕುವಂಥದ್ದು. ಒಂದು ಮರದಿಂದ ಒಂದು ಮರ ಸುಮಾರು 30 ಫೀಟ್ವರೆಗೆ ತೇಲಿಕೊಂಡು ಹೋಗುತ್ತೆ. ಆ್ಯಕ್ಚುಲಿ ಗ್ಲೈಡಿಂಗ್, ಹೇಳುವಾಗ ಮಾತ್ರ ಫ್ಲೈಯಿಂಗ್ ಸ್ನೇಕ್ ಅಂತ. ಆಮೇಲೆ ಪುನಃ ಮರದಿಂದ ಕೆಳಗೆ ಹೋಗಿ ಪುನಃ ಮರ ಹತ್ತಿಕೊಂಡು ಮೇಲೆ ಹೋಗುತ್ತೆ. ಇಡೀ ಮೈಲಿ ಡಿಸೈನ್ ಇದೆ. ಐಡೆಂಟಿಫಿಕೇಶನ್ ಮಾಡಿ ತಲೆಯಲ್ಲಿ ಅಡ್ಡಗೆರೆಗಳು. ಬಣ್ಣ ಕೆಂಪು, ಹಳದಿ, ಕಪ್ಪು ಬೇರೆ ಬೇರೆ ಕಲರ್ ಬರುತ್ತೆ. ಆದರೆ ತಲೆಯಲ್ಲಿ ಅಡ್ಡ ಮಾರ್ಕ್ ಇರಲೇಬೇಕು. ಬೇರೆ ಯಾವ ಹಾವಿಗೂ ಈ ರೀತಿ ಅಡ್ಡ ಮಾರ್ಕ್ಗಳಿಲ್ಲ. ತಲೆ ಮೇಲೆ 2-3 ಹಳದಿ ಗೆರೆ ಇರುತ್ತೆ. ಈಸಿ ಐಡೆಂಟಿಫಿಕೇಶನ್. ಕಲರ್ ಬೇರೆ ಬೇರೆ ಬರುತ್ತೆ. ಫಾರೆಸ್ಟಿನಿ ಕ್ಯಾಟ್ ಸ್ನೇಕ್ ಅಂತ ಹಿಸ್ಸಿಂಗ್ ಸೌಂಡ್ ಮಾಡುತ್ತೆ. ಆ ಬುಕ್ಕಲ್ಲಿ ಇದು ಸೆಮಿ ಪಾಯ್ಸನ್ ಅಂತ ಹಾಕಿದ್ದಾರೆ. ಆ್ಯಕ್ಚುಲಿ ಪಾಯ್ಸನ್ ಇಲ್ಲ, ಆದರೆ ಬುಕ್ಕಲ್ಲಿ ಮಾತ್ರ ಇದನ್ನ ಸೆಮಿ ಪಾಯ್ಸನ್ ಅಂತ ಹಾಕಿದ್ದಾರೆ. ಕಚ್ಚಿದ್ರೆ ಏನೂ ಆಗುದಿಲ್ಲ. ಕ್ಯಾಟ್ ಸ್ನೇಕ್ ಎಲ್ಲ ಸೆಮಿ ಪಾಯ್ಸನ್ ಅಂತ ಹಾಕಿದ್ದಾರೆ. ಕಚ್ಚಿದ್ರೆ ಗಾಯ ಆಗುತ್ತೆ, ಮತ್ತೇನಾಗಲ್ಲ. ಮೈಯಲ್ಲಿ ಲೈಟ್ ಕಟ್ಟು ಬರುತ್ತೆ. ಮರದೆಲ್ಲ ವಾಸ, ಪೊಟ್ರೆಯಲ್ಲಿ ವಾಸ. ಸುಮಾರು 6-7 ಫೀಟ್ ಉದ್ದ ಆಗುತ್ತೆ. ಇದು ನಾಗರಾವು 27 ವರ್ಷ ಆಯ್ತು. ಇಲ್ಲೇ ಮೊಟ್ಟೆಯಿಂದ ಮರಿಯಾಗಿ ಆ ಮರಿಯನ್ನು ಇಟ್ಕೊಂಡದ್ದು. ವಿ ಶೇಪ್ ಮಾರ್ಕ್ ತಲೆಯಲ್ಲಿ, ಈಸಿಯಾಗಿ ಐಡೆಂಟಿಫಿಕೇಶನ್ ಮಾಡಲಿಕ್ಕೆ ನಾಗರಾವ್ ಅಂತ. ಇದು 25-30 ವರ್ಷ ಬದುಕುತ್ತೆ. ಕಲರ್ ಸ್ವಲ್ಪ ಯೆಲ್ಲೋಯಿಶ್ ಅಥವಾ ಸ್ವಲ್ಪ ಬ್ರೌನಿಶ್ ಬರುತ್ತೆ. ತಲೆಯಲ್ಲಿ ವಿ ಶೇಪ್ ಇಂಪಾರ್ಟೆಂಟ್. ಅದಕ್ಕೆ ಹೆದರಿಕೆ ಆದಾಗ, ಭಯ ಆದಾಗ ಹೆಡೆ ತೆಗೆಯುವಂಥದ್ದು ಅಷ್ಟೇ. ಗಾಬರಿ ಆದಾಗ ಕಚ್ಚುವಾಗ ಹೆಡೆ ತೆಗೆದು ಕಚ್ಚುವುದಿಲ್ಲ, ಅದು ಸುಮ್ಮನೆ ಹೇಳುದು ಮಾತ್ರ. ಡೈರೆಕ್ಟ್ ಕಚ್ಚುವಂತ. ಸಿನಿಮಾದಲ್ಲೆಲ್ಲ ಮಾತ್ರ ಹೆಡೆ ಕಚ್ಚಿತ್ತು ಅಂತ ಮಾಡುದು. ಸೊ ನಾನು ಇದಕ್ಕೆ ಮಂತ್ರ ಏನಿಲ್ಲ, ಧೈರ್ಯವೇ ಮಂತ್ರ. ಹೋಗುವಾಗ ನಾನು ಕಚ್ಚಿತೆ ಸಾಯ್ತೇನೆ ಅಂತ ಹೋಗುದಿಲ್ಲ. ನಾನು ಇದನ್ನು ಉಳಿಸಬೇಕು, ಇದನ್ನ ಹಿಡಿಬೇಕು, ಬಿಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಹೋಗ್ತೇನೆ. ಅಂದಾಗ ನಂಗೆ ಆ ಫೀಲಿಂಗ್ ಇಲ್ಲ, ಸಾಯೋ ಫೀಲಿಂಗ್ ಇಲ್ಲ. ಅದರಿಂದಾಗಿ ಆರಾಮಾಗಿ ಹೂ ಹಿಡಿದಾಗ ಹಿಡಿತೇನೆ. ಅಲ್ಲದೆ ಯಾರೋ ಹಿಡಿ ಅಂತ ಹೇಳ್ಕೊಂಡು ನಾನು ಹಿಡಿಯೋದಿಲ್ಲ. ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಕಾಣಬೇಕು. ಮತ್ತು ಹಾವಿನೊಟ್ಟಿಗೆ ಯಾವತ್ತೂ ಆಟ ಆಡೋದಿಲ್ಲ. ನಾನು ಶೋ ಮಾಡಲ್ಲ. ಹಿಡಿಯೋದು, ಸೀದಾ ಚೀಲಕ್ಕೆ ಹಾಕೋದು, ಕೊಂಡೋಗಿ ಬಿಡುವಂಥದ್ದು. ಇದು ನನ್ನ ತತ್ವ. ಅವರು ಹೆದರಿ ಹಿಡಿದ ಅಂತ ಏನು ಹೇಳಿದ್ರು ನಂಗೆ ತೊಂದರೆ ಇಲ್ಲ. ಬಟ್ ನಾನು ಹಾವನ್ನು ಆಟ ಆಡಿಸಿ ಜನರ ಮನೋರಂಜನೆ ಮಾಡೋದ್ರ ಬಗ್ಗೆ ನಾನು ಹೇಗಿರ್ತೀನಿ. ಸೊ ಅಂಥದ್ದು ಯಾರು ಬಂದು ನಾನು ಬೈತೇನೆ. ಆದ್ದರಿಂದಾಗಿ ನನ್ನ ನೋಡಿದರೆ ಹೆಚ್ಚಿನವ್ರಿಗೆ ಆಗಲ್ಲ. ನನ್ನ ಹತ್ರ ಕಲ್ತವ್ರು 4 ಜನ ಇದ್ದಾರೆ. ಈಗ ಜಿಯೋಗ್ರಫಿ ಚಾನೆಲ್ ಬರ್ತಾ ಇದ್ದಾರೆ. ಆದರೆ ಸುಳ್ಳು ಸ್ಟೇಟ್ಮೆಂಟ್ ಕೊಟ್ಕೊಂಡು ಇದು ಮಾಡ್ತಾ ಇದ್ದಾರೆ. ಸೊ ಅದು ಆಗೋದಿಲ್ಲ ಅಂತ ನಾನು ಬೈದೋದಕ್ಕೆ ಈಗ ನನ್ನ ಹತ್ರ ಮಾತಾಡಲ್ಲ. ಬಿಡಿ, ತೊಂದರೆ ಇಲ್ಲ, ನನಗೆ ಬೇಸರ ಇಲ್ಲ. ಆದರೆ ನಾನು ನೇರ ಮಾತಾಡೋದು. ಸೊ ಇದು ನನ್ನ ಹವ್ಯಾಸನ ಹೀಗೆ ಮಾಡ್ಕೊಂಡು ಬರ್ತಾ ಇದ್ದೇನೆ ಇಷ್ಟವರೆಗೆ. ನನಗೊಂದು 4 ಕೇಸ್ ಎಲ್ಲ ಬೈಟ್ ಆಗಿದೆ. ನನ್ನದೇ ಮೆಡಿಸಿನ್ ಮಾಡ್ಕೊಂಡು ಕೂಡ ಹಿಡಿಯುವಾಗ ಅದು ಟಾರ್ಚ್ ಹಾಕುವಾಗ ಸ್ವಲ್ಪ ವ್ಯತ್ಯಾಸ ಆಗಿ ಆ ರೀತಿಯಲ್ಲಿ ನನ್ನ ತಪ್ಪಲ್ಲ, ಅವರ ಲೈಟಿನ ಮಿಸ್ಟೇಕಿಂದಾಗಿ ನನಗೆ ಹಾಗೆ ಬೈಟ್ ಆಗಿದೆ. ವ್ಯವಸ್ಥೆ ಮಾಡಿದರೂ ಅದು ಕೈ ಕೊಟ್ಟು. ಇದು ಹೆಬ್ಬಾವಿನ ಮೊಟ್ಟೆ ದೊಡ್ಡದು. ಇದು ಕೇರೆ ಮೊಟ್ಟೆ. ಇದು ಟ್ರಿಂಕೆಟ್. ಇದು ಸಾಮಾನ್ಯ ಕೇರೆ ಟ್ರಿಂಕೆಟ್ ಒಂದೇ ರೀತಿ ಇರುತ್ತೆ ಸೈಜು. ಈ ಚಿಕ್ಕ ಚಿಕ್ಕದು ಸ್ಟ್ರೈಪ್ಡ್ ಕಿರಬೇಕಂತ. ಇದು ಬಿಸಿಲಾವ್ ಅಂತ ಹೇಳ್ತಾರೆ, ಅದರ ಮೊಟ್ಟೆ. ಮತ್ತು ಹಾವುಗಳ ಬಗ್ಗೆ ಏನಾದ್ರು ಬೇಕು ಅಂತಾದರೆ ನನಗೆ ನನ್ನ ಫೋನ್ ನಂಬರ್ ಹೇಳ್ತೇನೆ. 9448555823. ಈ ನಂಬರಕ್ಕೆ ದಿನದ 24 ಗಂಟೆಯು ನಿಮಗೆ ನನ್ನ ಅವಶ್ಯಕತೆ ಇದ್ದರೆ ನನಗೆ ನೀವು ಫೋನ್ ಮಾಡ್ಬೋದು. ನಾನು ತಕ್ಷಣ ಫೋನ್ ಎತ್ತಿ ಉತ್ತರ ಕೊಡ್ತೇನೆ. ನಾನು ಸ್ವಿಚ್ ಆಫ್ ಆನ್ ಮಾಡೋದೇ ಇಲ್ಲ. ಅಕಸ್ಮಾತ್ ನಿಮ್ಗೆ ಹಾವು ಯಾವುದೊಂದು ಗೊತ್ತಾಗಿಲ್ಲ, ಯಾರಿಗೂ ಕಚ್ಚಿದೆ ಅಂತಿದ್ದರೆ ಇಮಿಡಿಯೇಟ್ ಅದರ ಫೋಟೋ ತೆಗೆದು ನನಗೆ ಫೋಟೋ ಕಳಿಸಿದ್ರು ಕೂಡ ಇದೇ ನಂಬರ್ ವಾಟ್ಸಪ್ಪಿಗೆ ಕಳಿಸಿದರೆ ಸೊ ಇಮಿಡಿಯೇಟ್ ಅದು ಪಾಯ್ಸನ್ ನಾನ್ ಪಾಯ್ಸನ್ ಅಂತ ನಾನು ಹೇಳ್ಬೋದು. ಫೋನ್ ಎತ್ತದಿದ್ರೆ ಮಾತ್ರ ನೀವು 3 ಸಲ ಕಂಟಿನ್ಯೂ ಮಾಡಬೇಕು. ಯಾಕಂದರೆ ನಾನು ಎಲ್ಲರೂ ಎಮರ್ಜೆನ್ಸಿ ಕೇಸಲ್ಲಿ ಇದ್ದರೆ ಅಥವಾ ರನ್ನಿಂಗಲ್ಲಿ ಎತ್ತಲಿಕ್ಕಾಗಲ್ಲ. ನೀವು 3 ಸಲ ಕಂಟಿನ್ಯೂ ಮಾಡಿ ನಾನು ಎತ್ತದಿದ್ದರೆ ನೀವು ಸೈಲೆಂಟ್ ಇದ್ಬಿಡಿ, ನಾನೇ ನಿಮ್ಗೆ ಮಾಡ್ತೇನೆ. ಫ್ರೀ ಇದ್ದರೆ ಇಮಿಡಿಯೇಟ್